ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 16 ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿರುವ ಮಹಾರಾಜ ಶತಮಾನೋತ್ಸವ ಭವನದಲ್ಲಿ 3ನೇ ವರ್ಷದ 2023ರ 2 ದಿನದ ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಬಿಗ್ ಸ್ಕ್ರೀನ್ ಮುಖಾಂತರ 2023ರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಯಿತು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರನಟಿ ರಾಮೇಶ್ವರಿ ವರ್ಮಾ, ನಟಿ ಹಾಗೂ ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಸಮಿತಿಯ ಹೆಡ್ ಇಂದಿರಾ ನಾಯರ್, ಧ್ವನಿ ಫೌಂಡೇಶನ್ನ ಸಂಸ್ಥಾಪಕರಾದ ಶ್ವೇತಾ ಮಡಪಾಡಿ, ಜೆಕಾಮ್ನ ಚೇರ್ಮನ್ ಪ್ರೀತಮ್ ಶೆಣೈ, ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಸಂಸ್ಥಾಪಕರಾದ ರಂಜಿತಾ, ಕೋ-ಫೌಂಡರ್ ದುರ್ಗಾಪ್ರಸಾದ್ ಸುಬ್ರಹ್ಮಣ್ಯ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೀಡಿಯಾ ಪಾರ್ಟ್ನರ್ ಸಿರಿಗಿರಿ ನ್ಯೂಸ್, ಯುವಂ ಯುಗಂ, ಫೋಟೋಗ್ರಫಿ ಪಾರ್ಟ್ನರ್ ಆರ್ಜೆ ಫೋಟೋಗ್ರಾಫ್ಸ್, ಹಾಸ್ಪಿಟಾಲಿಟಿ ಪಾರ್ಟ್ನರ್ ಸದರ್ನ್ ಸ್ಟಾರ್, Sound and Light partner Smart Solutions. We could not express enough gratitude for your generosity. Thank you. ರಾಜ್ಯ ಪ್ರಶಸ್ತಿ ವಿಜೇತೆ, ರಂಗಭೂಮಿಯಲ್ಲಿ ಅವರದೇ ಆದ ಒಂದು ಅನುಭವ 60 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಬಹಳಷ್ಟು ಫಿಲಂಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ಕಲಾವಿದರಂತ ಶ್ರೀಮತಿ ರಾಜೇಶ್ವರಿ ವರ್ಮಾ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಪಾರ್ಟ್ 3 3ನೇ ಭಾಗದ ಇನಾಗ್ರಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಲ್ಲಿ ನಿಂತ್ಕೊಂಡಾಗ ನನಗೆ ಬಹಳ ನಾಸ್ಟಾಲ್ಜಿಯಾ ಅನಿಸುತ್ತೆ, ಹಳವಂಡು. ಯಾಕೆಂದರೆ ಈ ಶತಮಾನೋತ್ಸವ ಭವನದಲ್ಲಿ ನಾವು ಆಡಿರೋ ನಾಟಕಗಳು ಬೇಕಾದಷ್ಟು. ಒಂದು ಕಾಲದಲ್ಲಿ ಇದೊಂದೇ ಊರಿಗೊಬ್ಬಳೆ ಪದ್ಮಾವತಿ ಅನ್ನೋ ಥರ ಇದೊಂದೇ ಸ್ಟೇಜ್ ಇದ್ದಿತ್ತು ನಮಗೆ. ನಾವು ಸುಮಾರು 80ನೇ ಇಸ್ವಿ 85ನೇ ಇಸ್ವಿವರೆಗೂ ಇಲ್ಲೇ ನಾಟಕ ಮಾಡ್ತಾ ಇದ್ವಿ ನಾವು ಶತಮಾನೋತ್ಸವ ಭವನದಲ್ಲಿ. ನಾನು ಅದೇ ವಿಂದ್ರ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ದೆ, ನಮಗೆ ಆವಾಗ ಮೈಕು ಯೂಸ್ ಮಾಡ್ತಾ ಇದ್ದೆ. ಸುಮಾರು 73ನೇ ಇಸ್ವಿವರೆಗೂ ನಾವು ಮೈಕ್ ಯೂಸ್ ಮಾಡದೆ ನಾಟಕ ಮಾಡ್ತಾ ಇದ್ವಿ ಇಲ್ಲಿ. ಒಂದು ಸತಿ ನಾವು ನಾಟಕ ಮಾಡಿದಾಗ, ಕಾರಂತರ ನಾಟಕ ಮಾಡಿದಾಗ ಮಳೆ ತುಂಬ ಬಂದಿತ್ತು. ಆವಾಗ ಮಾತು ಕೇಳಿಸ್ಲಿಲ್ಲ, ಆದರೂ ಜನ ಕೂತ್ಕೊಂಡು ಚೆನ್ನಾಗಿ ನಾಟಕ ನೋಡಿದ್ರು. ಆವಾಗಿನಿಂದ ಮೈಕ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿವರೆಗೂ ನಾವು ಮೈಕ್ ಯೂಸ್ ಮಾಡ್ತಾ ಇರಲಿಲ್ಲ. ಅಂದರೆ ಇಲ್ಲಿ ಮತ್ತೆ ಬಂದಿದ್ದಕ್ಕೆ ನಂಗೆ ತುಂಬ ಅಳವಂಡಾಯಿತು. ಅದನ್ನು ಹಂಚ್ಕೋತಾ ಇದ್ದೀನಿ ನಿಮ್ಮ ಹತ್ರ. ನನಗೆ ಇವತ್ತು ಮತ್ತೆ ಈ ಚಿತ್ರೋತ್ಸವಕ್ಕೆ ನನ್ನನ್ನೇ ಕರೆದಿದ್ದಾರೆ. ನಾನು ಹೇಳ್ತಾ ಇದ್ದೆ, ನಾನು ಯಂಗ್ ಪೀಪಲ್ನ ಕರೀರಿಮ್ಮ, ನಮ್ಮಂಥವ್ರನ್ನ ಕರೆದ್ರೆ ಹುಡುಗರು ಯುವಕರಿಗೆ ಅಂತಂದೇನು ಉತ್ಸಾಹ ಇರಲ್ಲ ಅಂತ. ಆದರೂ ನನ್ನನ್ನು ಕರೆದಿರೋದಕ್ಕೆ ನಾನು ತುಂಬ 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 ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಸಿನಿಮಾಕ್ಕೂ ಅಂತ ದೊಡ್ಡ ನಂಟಿಲ್ಲ, ಒಳ್ಳೆಯ ಸಿನಿಮಾಗಳನ್ನು ನೋಡುವ ಒಂದು ಅಭಿರುಚಿ ನನಗಿದೆ. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಮೈಸೂರಿಗೆ ಬಂದು ಕೆಲವು 8-7 ವರ್ಷ ಆಗಿದೆ. ಅಂಥದ್ರಲ್ಲಿ ಇಂಥದ್ದೊಂದು ಅಪರೂಪದ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ನಾನು ರಂಜಿತಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂಥರ ರಾಮೇಶ್ವರಿ ವರ್ಮಾ ಮೇಡಮ್ನ ನಾನು ಬೇರೆ ಬೇರೆ ವೇದಿಕೆಗಳಲ್ಲಿ ನೋಡಿದ್ದೇನೆ, ಆದರೆ ಅವರ ಪಕ್ಕ ಕೂತ್ಕೊಳ್ಳುವಂಥ ಒಂದು ಯೋಗ ಕೂಡ ನನಗೆ ಈ ವೇದಿಕೆ ಕೊಟ್ಟಿದೆ. ಶ್ರೀನಾಥ್ ಸರ್ ಮತ್ತು ರಂಜಿತಾ ಮೇಡಮ್ ನನಗೆ ಇನ್ವೈಟ್ ಮಾಡಿದ್ದಕ್ಕೆ. ಅವರು ಇತ್ತೀಚೆಗೆ ನನಗೆ ಅವ್ರ ಸ್ಟೂಡೆಂಟ್ ಕಾರ್ತಿಕ್ ಗಣಪತಿ ಕಡೆಯಿಂದ ಪರಿಚಯ ಆಯಿತು. ಸೊ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ. ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಇವರು ಯಾವ ಕ್ಯಾಟಗರಿಗೆ ನನಗೆ ಕರೆದಿದ್ದಾರೆ ಅಂತ. ಬಹುಶಃ ಯಾಕೆ ಕರೆದಿದ್ದಾರೆ ಅಂದರೆ, ಈ ಜಗತ್ತಲ್ಲಿ ತುಂಬ ಸಿನಿಮಾ ಹುಚ್ಚರಿದ್ದಾರೆ, ಅದ್ರಲ್ಲಿ ನಾನು ಒಬ್ಬ. ಸೊ ಸಿನಿಮಾ ಹುಚ್ಚರು ಕ್ಯಾಟಗರಿಗಳು ಕರೆದಿರ್ಬೋದು ನನಗೆ. ಯಾಕೆಂದರೆ ಐ ನಾಟ್ ಇನ್ ಟು ಎನಿ ಕ್ರಿಯೇಟಿವ್ ಸೈಡ್ ಆಫ್ ಮೂವಿ ಮೇಕಿಂಗ್. ಯಾವುದು ಕ್ರಿಯೇಟಿವ್ ಅಥವಾ ಆ್ಯಕ್ಟರ್ ಆಗಲಿ, ಡೈರೆಕ್ಟರ್ಸ್ ಆಗಲಿ ಆ ಕ್ಯಾಟಗರಿಗೆ ಬರಲ್ಲ. ಸಿನಿಮಾ ಹುಚ್ಚು ಕ್ಯಾಟಗರಿಗೆ ಬರ್ತೀನಿ. ನಾನು BSc ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮಾಡಿದ್ದು ಈ ಬಿಲ್ಡಿಂಗಲ್ಲಿ. ಆಗ ನಮ್ಮದೇ ಸ್ವಂತ ಬಿಲ್ಡಿಂಗ್ ಇರಲಿಲ್ಲ ಸ್ಪೀಚ್ ಆ್ಯಂಡ್ ಹಿಯರಿಂಗು. ನಾನು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಗ್ರಾಜ್ಯುಯೇಟ್. ಇಲ್ಲಿ ಸೆಂಟನರಿ ಹಾಲಲ್ಲಿ 2 ಸೈಡಲ್ಲೂ ಮೇಲ್ಗಡೆ 2 ಸೈಡಿನ ರೂಮ್ಸ್ ಇದೆಲ್ಲ, ಅದೇ ನಮ್ಮ ಕ್ಲಾಸ್ ರೂಮ್ಸು, ಕ್ಲಿನಿಕ್ ಆಗಿತ್ತು. ಆಮೇಲೆ ನಮ್ಮ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಆ್ಯನ್ಯುವಲ್ ಡೇ ಪೂರ್ತಿ ಈ ಸ್ಟೇಜ್ ಮೇಲೆ. ಆಮೇಲೆ ನಾಟಕಗಳು, ಯೂತ್ ಫೆಸ್ಟಿವಲ್ಲು ಮತ್ತು ಬೇರೆ ಕಾಂಪಿಟೇಷನ್ಸ್ ಕೂಡ, ಮೈಸೂರು ಯೂನಿವರ್ಸಿಟಿ ಕಾಂಪಿಟೇಷನ್ಸ್ ಕೂಡ ಇಲ್ಲೇ. ಆ್ಯಂಡ್ ಆ್ಯಸ್ ಯು ನೋ, ನಾನು ರಂಗಭೂಮಿನಲ್ಲಿ ತುಂಬ ನನ್ನ ಪ್ಯಾಷನ್ ಆದ್ದರಿಂದ ನಟನೆ
ಅಲ್ಲೂ ಅವಾಗಲೂ ಕೂಡ ಇದೇ ಸ್ಟೇಜ್ ಮೇಲೆ ಇರ್ತಾ ಇದ್ದೆ ಯಾವಾಗಲೂ. ಡ್ಯಾನ್ಸ್ ಆಗಲಿ, ಗ್ರೂಪ್ ಸಾಂಗ್ಸ್ ಆಗಲಿ, ನಾಟಕಗಳಾಗಲಿ, ಯೂತ್ ಫೆಸ್ಟಿವಲ್ ಅಂತೂ ತುಂಬ ಮೇಲ್ಗಡೆಲ್ಲ ತುಂಬ ಜೋರಾಗಿ ಆಡಿಯನ್ಸ್ ತುಂಬ್ಕೊಂಡು ನಡೀತಾ ಇತ್ತು. ಆಗ ಶಾರದಾ ವಿಲಾಸ್, ಬನ್ಮಯಸ್ ಕಾಲೇಜ್, ಮಹಾರಾಜಾಸ್ ಕಾಲೇಜ್, ಸ್ಪೀಚ್ ಆ್ಯಂಡ್ ಹಿಯರಿಂಗ್, ರೀಜನಲ್ ಕಾಲೇಜ್ ಎಲ್ಲ. ಅಂದರೆ ಅಷ್ಟು ನನಗೆ ಇದು ಒಂಥರ ಸೆಂಟಿಮೆಂಟ್, ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಈ ಒಂದು ಜಾಗ, ಈ ಒಂದು ಸ್ಥಳ ಅಂತ ಬಂದಾದ್ಮೇಲೆ ಅದ್ರ ಹಿಂದೆ ತುಂಬ ಜನ ಕೈ ಇರುತ್ತೆ, ತುಂಬ ಜನ ಕಷ್ಟಪಡ್ತಿರ್ತಾರೆ. ದೇ ಟೇಕ್ ಪಾರ್ಟ್. ಅದರಲ್ಲಿ ಏನಂತಂದರೆ ಪ್ರತಿಯೊಬ್ಬರದ್ದು ಒಂದೊಂದು ಬದುಕು ಅಂತಲೂ ಇರ್ತಿದೆ, ಜೀವನ ಇರುತ್ತೆ, ಅದಕ್ಕೆ ಪೂರ್ತಿ ಜೀವನವೂ ಇರುತ್ತೆ, ಜೀವನವೂ ಇಟ್ಕೋಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅದನ್ನು ಅನುಭವಿಸೋರಿಗೆ ಗೊತ್ತಿದೆ. ಅದಕ್ಕೆ ನಾವು ಅಭಿಮಾನಿಗಳಾಗಿ ಎಲ್ಲರೂ ನಮ್ಮ ಕನ್ನಡ ಇವರು ಎಲ್ಲರೂ ಏನಂತಂದರೆ ಆ ಚಿತ್ರಗಳನ್ನ ನೋಡಿ ತುಂಬ ಖುಷಿಪಟ್ಟು ಥಿಯೇಟ್ರಿಗೆ ಹೋಗ್ಬೇಕಂತ. ಯಾಕಂದರೆ ಎಷ್ಟು ಈಗ ಥಿಯೇಟ್ರ್ಗಳೆಲ್ಲ ಹೋಗ್ಬಿಟ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಅದನ್ನೆಲ್ಲ ತಡೆದು ಒಂದು ಚಿತ್ರರಂಗ ಅನ್ನೋದು ಒಂದು ವೈಭವೀಕರಣವಾಗಿ ತುಂಬ ಚೆನ್ನಾಗಿ ಬೆಳಿಬೇಕಂತಂದರೆ ಅಭಿಮಾನಿಗಳು ನಾವು ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.